ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಫೀಸ್ನ ಪೇ ಮಾಡೋದ್ರಲ್ಲಿ ಒಂದಿಷ್ಟು ಡೌಟ್ಸ್ ಆದರೆ ಇದಾವೆ. ಅಂದರೆ ನಮ್ಮದು ಸೇಮ್ ಬ್ಯಾಂಕ್ ಇರಬೇಕಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಆ್ಯಂಡ್ ಹಾಗೇನು ಫೀಸ್ನ ಪೇ ಮಾಡೋದಕ್ಕೆ, ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಎಲ್ಲಾನು ಒಂದು ಸ್ಕೆಡ್ಯೂಲನ್ನು ಬಿಟ್ಟಿದ್ದಾರೆ. ಆ ಸ್ಕೆಡ್ಯೂಲನ್ನು ಬಿಟ್ಟಿದ್ದಾದ್ಮೇಲೆ ಈಗ ನೆಕ್ಸ್ಟ್ ನಿಮಗೆ ಒಂದು UGCET 2024 ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದರೆ ಈ ಒಂದು ವೆಬ್ಸೈಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. UGCET 2024 ಎರಡನೇ ಸುತ್ತಿನ ಆಯ್ಕೆ ಪಾವತಿ ಮತ್ತು ಪ್ರವೇಶ ಪತ್ರ ಲಿಂಕ್ ಅಂತ ಇದೆ. ಈಗಾಗಲೇ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಂಡಿದ್ದಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ನೆಕ್ಸ್ಟ್ ಸ್ಟೆಪ್ ಬಂದು ಅವರು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಸ್ಟೂಡೆಂಟ್ಸ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು 2 ಅವರ್ಸ್ ಬೇಕು, 3 ಅವರ್ಸ್ ಬೇಕು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸೊ ಇದು ನಿಮ್ಮೊಬ್ಬರಿಗೆ ಆಗಿರುವಂಥದ್ದಲ್ಲ, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಇದು ಆಗ್ತಾ ಇಲ್ಲ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಇದು KEA ಕಡೆಯಿಂದ ಆಗಿರುವಂಥ ಒಂದು ಟೆಕ್ನಿಕಲ್ ಇಶ್ಯೂ ಅಂತಲೇ ಹೇಳ್ಬೋದು. ಇದನ್ನು ಆದಷ್ಟು ಬೇಗ ಸರಿಪಡಿಸ್ತಾರೆ. ನೀವು ರೀಟ್ರೈ ಮಾಡ್ತೀರಿ, ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇವತ್ತಿನ ಬ್ಯಾಂಕಿಂಗ್ ಅವರ್ಸ್ ಮುಗೀತು, ಇನ್ನು ನಾಳೆನೇ ನೆಕ್ಸ್ಟ್ ನೀವು ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡ್ಕೊಳ್ಳೋದಲ್ವಾ. ಸೊ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಮತ್ತೊಂದ್ಸರಿ ಟ್ರೈ ಮಾಡಿ. KEA ಕಡೆಯಿಂದ ಆದಷ್ಟು ಬೇಗ ಇದನ್ನು ಸರಿಪಡಿಸ್ತಾರೆ. ಓಕೆನಾ. ಆ್ಯಂಡ್ ಈಗಾಗಲೇ ಸರಿಪಡಿಸಿದರೆ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಮ್ಗೆ ಅಲ್ಲೊಂದು 3 ಬ್ಯಾಂಕ್ಸನ್ನು ತೋರಿಸಿದೆ, ನಮ್ಮ ಹತ್ರ ಆ 3 ಬ್ಯಾಂಕ್ಸ್ ಇಲ್ಲ, ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು. ಅದೇ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇರಬೇಕು ಅನ್ನುವಂಥದ್ದೇನಿಲ್ಲ. ಓಕೆನಾ. ಸ್ಟೂಡೆಂಟ್ಸ್ಗೆ ಇದೊಂದು ಗೊತ್ತಿರಲಿ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ HDFC ಬ್ಯಾಂಕು ಆ್ಯಂಡ್ ಹಾಗೇನು ಉಳಿದಿರುವಂಥ 2 ಬ್ಯಾಂಕ್ ತೋರಿಸಿರುತ್ತಲ್ವಾ. ನೀವು ಯಾವುದಾದ್ರೂ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂತಹ ಅಕೌಂಟ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೋ ಇಲ್ಲ ಅಂತಂದರೆ ಕೆನರಾ ಬ್ಯಾಂಕೋ, ಈ ರೀತಿ ಬ್ಯಾಂಕ್ಸಲ್ಲಿ ಹೋಗಿ ಆ ಒಂದು ಚಲನನ್ನು ತಗೊಂಡು ಸಹ ನೀವು ಒಂದು ಫೀಸನ್ನು ಪೇ ಮಾಡ್ಬೋದು ಆಗಿರುತ್ತೆ. ಸ್ಟೂಡೆಂಟ್ಸ್ಗೆ ಇದೊಂದು ಗೊತ್ತಿರಬೇಕು. ಇನ್ ಕೇಸ್ ಈಗ ಅಲ್ಲಿ ತೋರಿಸಿರುವಂಥ 3 ಬ್ಯಾಂಕಲ್ಲಿ ಯಾವುದಾದ್ರೂ ನಿಮ್ಮದು ಅಕೌಂಟ್ ಇದೆ ಅಂದರೆ ನಿಮ್ಮದೇ ಅಕೌಂಟ್ ಇರಬೇಕು ಅನ್ನುವಂಥದ್ದು ಏನಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿರೋದಾಗಿರ್ಬೋದು, ಯಾರ ಒಂದು ಅಕೌಂಟಿಂದನಾದರೂ ನೀವು ಈ ಒಂದು ಫೀಸನ್ನು ಪೇ ಮಾಡ್ಬೋದು. ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋವಾಗ ನೀವು ಆ 3ರಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರೆಫರ್ ಮಾಡೋದು ಆ್ಯಂಡ್ ನಾನು ಪ್ರಿಫರ್ ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಾನು HDFC ಬ್ಯಾಂಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ HDFC ಅಕೌಂಟ್ ನಿಮ್ಮದೋ, ನಿಮ್ಮ ಪೇರೆಂಟ್ಸ್ದೋ, ನಿಮ್ಮ ರಿಲೇಟಿವ್ಸ್ದೋ ಇದ್ದರೆ ಆ ಒಂದು ಅಕೌಂಟಿಂದನೇ HDFC ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ಫೀಸನ್ನು ಪೇ ಮಾಡ್ಬೋದು. ಇಲ್ಲ ಅಂತ ಅಂದರೆ ಈಗ ನಿಮ್ಮ ನಾರ್ಮಲ್ ಆಗಿ ಪ್ರತಿಯೊಬ್ಬರದೂ ಇರುತ್ತೆ. ಇಲ್ಲಿ ನಿಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಇಲ್ಲ ಅಂತಂದರೆ ಕೆನರಾ ಬ್ಯಾಂಕು, ಈ ರೀತಿ ಅಕೌಂಟ್ಸ್ ಆದರೆ ಇರ್ತವೆ. ಹೋಗ್ಬಿಟ್ಟು ಈಗ ನಿಮ್ದು ಯಾವ ಅಕೌಂಟ್ ಇದೆಯೋ ಯಾವ ಬ್ಯಾಂಕಲ್ಲಿ ಆ ಒಂದು ಬ್ಯಾಂಕ್ಗೆ ಹೋಗಿ ವಿಚಾರಿಸಿ ನಾವು ಈ ರೀತಿ ಫೀಸನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಫೀಸನ್ನು ಕಟ್ಸ್ಕೋತಾರೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನೆನಪಿರಬೇಕು, ನೀವೀಗ ಫೀಸು 1 lakh ಸಮಥಿಂಗ್ ತಗೊಂಡು ಹೋಗ್ತೀರಲ್ವಾ, 1 lakh ಸಮಥಿಂಗು ನೀವು ಥ್ರೂ ಕ್ಯಾಶನ್ನು ತಗೊಂಡೋದ್ರೆ ಅಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಥ್ರೂ ಚೆಕ್ ಬುಕ್ ಮೂಲಕನೇ ಫೀಸನ್ನು ಪೇ ಮಾಡಬೇಕು. ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಮತ್ತು ನೀವು ಕ್ಯಾಶನ್ನು ತಗೊಂಡೋದ್ರೆ ಅಲ್ಲಿ ನಿಮ್ಮ ಹತ್ರ ಫೀಸ್ ಆದರೆ ಕಟ್ಸ್ಕೊಳ್ಳೋದಿಲ್ಲ. ಥ್ರೂ ಚೆಕ್ ಬುಕ್ ಮೂಲಕ ನೀವು ಒಂದು ಫೀಸನ್ನು ಪೇ ಮಾಡಬೇಕು. ನೋಡಿ, ಈಗ ನೀವು ಫಸ್ಟ್ ಚಲನನ್ನು ಡೌನ್ಲೋಡ್ ಮಾಡ್ಕೋತೀರಾ, ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ನಿಮ್ಮದೋ ಇಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ದೋ, ನಿಮ್ಮ ರಿಲೇಟಿವ್ಸ್ದೋ, ನಿಮ್ಮ ಬ್ರದರ್ಸ್ದೋ ಯಾರ್ದಾದ್ರೂ ಅಕೌಂಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಅಕೌಂಟ್ ಇರೋಂತಹ ಅವ್ರದ್ದು ಅವ್ರ ಹತ್ರ ಚೆಕ್ ಬುಕ್ ಆದರೆ ಇದ್ದೇ ಇರುತ್ತೆ. ಓಕೆನಾ. ಅದನ್ನು ಫಸ್ಟ್ ಒಂದ್ಸರಿ ವಿಚಾರಿಸ್ಕೊಳ್ಳಿ, ಚೆಕ್ ಬುಕ್ ಇದೆಯಾ ಅಂತ ಹೇಳ್ಬಿಟ್ಟು. ಅವ್ರ ಚೆಕ್ ಬುಕ್ ಇದೆ ಅಂತ ಅಂದ್ರೆ ನಿಮ್ಮ ಹತ್ರ ಇರುವಂಥ ಕ್ಯಾಶನ್ನು ಅವರ ಒಂದು ಅಕೌಂಟ್ಗೆ ಡೆಪಾಸಿಟನ್ನು ಮಾಡಿ, ಡೆಪಾಸಿಟ್ ಮಾಡಿದ ಆದಮೇಲೆ ಥ್ರೂ ಚೆಕ್ ಬುಕ್ ಮೂಲಕ ನಿಮ್ಮ ಒಂದು ಚಲನನ್ನು ಪೇ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸು ಫಸ್ಟ್ ನಿಮ್ದು ಯಾವ ಅಕೌಂಟ್ ಇದೆಯೋ ಆ ಒಂದು ಅಕೌಂಟ್ ಹತ್ರ ಹೋಗ್ಬಿಟ್ಟು, ಅದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಆ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ಕೇಳಿ ನಾವು ಈ ರೀತಿ ಚಲನನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು 100% ಆದರೆ ಕಟ್ಸ್ಕೋತಾರೆ. ಇದ್ರ ಬಗ್ಗೆ ಯಾರು ವರಿ ಆಗುವಂಥ ಅವಶ್ಯಕತೆ ಆದರೆ ಇಲ್ಲ. ಆ್ಯಂಡ್ ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ನೀವು ಫೀಸನ್ನು ಪೇ ಮಾಡಿ ಬಂದಿದ್ದ ಆದಮೇಲೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಂಥ ಸ್ಟೂಡೆಂಟ್ಸ್ ಮಾತ್ರ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ್ಯಂಡ್ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಪ್ರಶ್ನೆಯೂ ಇರೋದು ಬೇಡ. ಯಾಕಂತ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಿರಲ್ವ, ಆಗ ನಿಮಗೆ ಯಾವ ಸೀಟ್ ಅಲಾಟ್ ಆಗುತ್ತೆ ಅಂತ ನೋಡಿಬಿಟ್ಟು ಅದರಲ್ಲಿ ನಿಮಗೆ ಆಗ ನೀವು ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಮಾರ್ನಿಂಗ್ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ನೋಡಿ, ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಅದರ ಅಪ್ಡೇಟ್ ಗೊತ್ತಾಗುತ್ತೆ. ಓಕೆನಾ. ಆ್ಯಂಡ್ ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.